ನಾಳೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಈ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕೆಪಿಸಿಸಿ ಕಾರ್ಯದರ್ಶಿಯಾದಂತಹ ಅಲ್ಲಮ ಪ್ರಭು ಪಾಟೀಲ್ ಅವರು ಇದ್ದಾರೆ. ಸರ್, ನಾಳೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಹೇಗಿರುತ್ತೆ ಪ್ರೊಸೀಜರ್? ಯಾಕಂತಂದ್ರೆ ನಾಯಕತ್ವ ಬದಲಾವಣೆ ಆಗಿದೆ. ನಾಳೆ ಯಾರು ಆ ನಾಯಕತ್ವವನ್ನು ಸ್ವೀಕಾರ ಮಾಡ್ತಾರೆ, ಏನೆಲ್ಲ ಚರ್ಚೆಗಳು ಆಗಬಹುದು ಸರ್? ನಾಳೆ ನಮ್ಮ ಪಕ್ಷದ ಶಾಸಕಾಂಗ ಪಕ್ಷ ಸಭೆಯನ್ನು 4 ಗಂಟೆಗೆ ವಿಧಾನಸಭೆಯ ಸಮ್ಮೇಳನದ ಸಭಾಂಗಣ 334ರಲ್ಲಿ ಕರೆಯಲಾಗಿದೆ. ಆ ಸಭೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ CLPಯ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ನಮ್ಮ KPC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಗೂ ನಮ್ಮ AICC ಕಾರ್ಯದರ್ಶಿಗಳು ಮತ್ತು ಅಬ್ಸರ್ವರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸುರ್ಜಿವಾಲ್ ಅವರು ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸಭಾ ನಾಯಕರಾದಂಥ ಸನ್ಮಾನ್ಯ ಬೋಸರಾಜರವರು, ಕಾರ್ಯಾಧ್ಯಕ್ಷರುಗಳು ಮತ್ತು ಆ ಸಭೆಯಲ್ಲಿ ಎಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ಎಲ್ಲರಲ್ಲಿ ಕಳಕಳಿ ವಿನಂತಿಯನ್ನು ನಾವು ಈ ಒಂದು ನೋಟಿಸ್ ಕೊಡೋದ್ರ ಮೂಲಕ ಮತ್ತು ಫೋನ್ ಮುಖಾಂತರ ಎಲ್ರಿಗೂ ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ನಾಳೆ ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತಾರೆ. ಹೊಸ CLP ನಾಯಕನ ಆಯ್ಕೆ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲಿ ನಡೀತಕ್ಕಂಥ ಘಟನೆ. ಸರ್, ಅದೇ ರೀತಿಯಾದಂತಹ ಸಂಪುಟದಲ್ಲಿ ಯಾರ್ಯಾರು ಬರ್ತಾರೆ ಒಂದಷ್ಟು ಚರ್ಚೆಗಳಾಗ್ತಿರುವಂತದ್ದು, ಅಂದ್ರೆ ಆಭರಣ ಅಲ್ಲಿ ಚರ್ಚೆ ಏನಾಗೋದಿಲ್ಲ. ಅಲ್ಲಿ CLP ನಾಯಕನ ಘೋಷಣೆ ಮಾಡ್ತಾರೆ, ಆಮೇಲೆ ನಮ್ಮ ಪ್ರಮಾಣ ವಚನ ಡೇಟ್ ನಿಗದಿ ಮಾಡ್ತಾರೆ, ಅದನ್ನು ಎಲ್ಲಿ ಮಾಡಬೇಕಂತ ನಿರ್ಧಾರ ಮಾಡ್ತಾರೆ. ಆ ಮಂತ್ರಿಗಳ ಆಯ್ಕೆ ಮಾಡ್ತಕ್ಕಂಥದ್ದು ಅದು ಹೈಕಮಾಂಡ್ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಅವ್ರೇನು ಲಿಸ್ಟ್ ಕಳಿಸ್ತಾರೆ ಅದನ್ನು ಅನೌನ್ಸ್ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ಒಂದಷ್ಟು ಜನ ಹೆಸರುಗಳು ಕೇಳಿ ಬರ್ತಿತ್ತು, ಅಂದ್ರೆ ಯಾರು ನಾಯಕರಾಗಬೇಕು ಅಂತ. ಈಗ ಆ ಯಾವ್ದು ಹೆಸರುಗಳು ಬರ್ತಾ ಇಲ್ಲ. DK ಶಿವಕುಮಾರ್ ಒಬ್ಬರೇ ಹೆಸರು, ಮತ್ತೆ ಬೇರೆ ಏನಾದ್ರು ಕೂಡ ಇದೆಯಾ ಅಂತ? ಇಲ್ಲ, ಬೇರೆ ಏನೂ ಇಲ್ಲ. ಹೈಕಮಾಂಡ್ ಅವ್ರು ಏನು ತಿಳಿಸಿದ್ದಾರೆ ಅದಷ್ಟೇ ಅಲ್ಲಿ ನಿರ್ಣಯ ಆಗ್ತದೆ. ಅವರು ರಾಜೀನಾಮೆ ಕೊಡುವಂತ ಹೇಳಿದರೆ ಸನ್ಮಾನ್ಯ ನಾಯಕರಾದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರೇ ಹೇಳಿದರು ಅವ್ರು ಇಂಥವ್ರನ್ನ ಆಯ್ಕೆ ಮಾಡೋದು, DK ಶಿವಕುಮಾರ್ನ ಮುಖ್ಯಮಂತ್ರಿ ಅಂತ ಹೇಳಿ ಆಯ್ಕೆ ಮಾಡಬೇಕು. ಅದು ಕೂಡ ನಾಳೆ CLP ಸಭೆಯಲ್ಲಿ ನಿರ್ಧಾರ ಆಗ್ತದೆ. ಈ ಹೊಸ ಚರ್ಚೆ ಏನಾಗೋದಿಲ್ಲ. ಈಗ ಕಾಂಗ್ರೆಸ್ನಲ್ಲಿ ಯಾವ ಬಣ ಇಲ್ಲ, ಒಂದೇ ಬಣ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಯಾವ ಬಣನೂ ಇಲ್ಲ. ನಮ್ಮಲ್ಲಿ ಪಕ್ಷದ ಹೈಕಮಾಂಡೇ ಒಂದು ಬಣ. ಆ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. ಈ ನಾಯಕತ್ವದಲ್ಲಿ, ಈಗ ಈ ಹೊಸ ನಾಯಕತ್ವದಲ್ಲಿ ಈ ಸಚಿವಾಕಾಂಕ್ಷಿಗಳಂತ ಇದ್ರು, ಅಂದ್ರೆ ಸಾಕಷ್ಟು ವರ್ಷ ದುಡ್ದವರು, ಈಗ ನೀವೇ ಅಂತ ಅನ್ಕೊಳ್ಳೋಣ, ಈ ನಿಮ್ಮಂತವ್ರಿಗೆಲ್ಲ ಅವಕಾಶಗಳು ಈ ಬಾರಿ ಸಿಗ್ಬೋದಾ ಸರ್? ಹೇಗೆ ಸಿಗ್ಬೋದು. ನಾನು ಸುಮಾರು ವರ್ಷಗಳಿಂದ ಪಕ್ಷದಲ್ಲಿ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಬ್ಲಾಕ್ ಕಾಂಗ್ರೆಸ್ಸು, ಜಿಲ್ಲಾ ಕಾಂಗ್ರೆಸ್ಸು, ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ, ವಿಧಾನ ಪರಿಷತ್ತು, ವಿಧಾನಸಭೆ ಸದಸ್ಯನಾಗಿ, KPCC ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ. ನನಗೂ ಅವಕಾಶ ಕೊಟ್ಟರೆ ನನಗೂ ಒಳ್ಳೆಯದಾಗ್ತದೆ ಅಂತ ನಾನು ಕೂಡ ನಿರೀಕ್ಷೆಯಲ್ಲಿದ್ದೀನಿ. ಈ ರೀತಿ ನಿರೀಕ್ಷೆಯಲ್ಲಿರೋದು ತಪ್ಪಲ್ಲವಲ್ಲ. ನಾವೆಲ್ಲ ರಾಜಕೀಯದಲ್ಲಿ ಅದನ್ನು ಆಶೆ ಮಾಡ್ಬೋದು, ಅದಕ್ಕೇನು ಯಾರ್ದು ಇಲ್ಲ. ಬಟ್ ಏನು ನಮ್ಮ ಫೈನಲ್ ಆಗಿ ಏನು ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಎಲ್ಲರೂ ಒಕ್ಕಟ್ಟಾಗಿ ಬದ್ಧವಾಗಿರ್ತೀವಿ. ಅಕಸ್ಮಾತ್ ನಿಮ್ಮಂತ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಸಿಗ್ಲಿಲ್ಲ, ಈಗ ನಿಮ್ಗೆ ಅನುಕೂಲ, ಪಕ್ಷಕ್ಕಾಗಿ ದುಡಿತೀರಾ ಅಥವಾ ಹೈಕಮಾಂಡ್ ಗಮನಕ್ಕೆ ಏನಾದ್ರು ತರ್ತೀರಾ? ಯಾಕಂದ್ರೆ ಇರುವಂತದ್ದು 2 ವರ್ಷಕ್ಕೆ ಅವಕಾಶ ಇರುವಂತದ್ದು. ಈ ಅವಧಿಯಲ್ಲೇ ನೀವು ಸಚಿವರಾಗಬೇಕು ಅಂತ ಒಂದಷ್ಟುಗಳು ನಿರೀಕ್ಷೆಗಳಿದೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಹೇಗಿರುತ್ತೆ? ಸಿಗಲಿಲ್ಲ ಅಂದ್ರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಂದು ಖುಷಿಯಿಂದ ಪಕ್ಷದ ಕೆಲಸ ಮಾಡ್ಕೊತ ಬಂದೀವಿ. ಜನರ ಆಶೀರ್ವಾದದಿಂದ ಶಾಸಕರಾಗಿ ಆ ಒಂದು ಅವಧಿವರೆಗೂ ಕೂಡ ಮತ್ತು ಮುಂದೆ ಕೂಡ ಪಕ್ಷದ ಕೆಲಸ ಮಾಡ್ಕೊತಿರ್ತೀವಿ. ಈಗ ಸಿದ್ದರಾಮಯ್ಯ ಅವರ ನಾಯಕತ್ವ ಕೆಳಗಿಳಿದಾಗ, ಅಂದ್ರೆ ಅವರು ನಾಯಕತ್ವದಿಂದ ಇಳಿದಾಗ ಕಾಂಗ್ರೆಸ್ಗೆ ಏನಾದ್ರು ಕೂಡ ನಷ್ಟಗಳಾಗ್ತಾ ಇದೆಯಾ? ಅದರಿಂದ ಲಾಭಗಳು BJPಗೆ ಆಗ್ತಾ ಇದೆಯಾ? ಹೀಗೆ ಒಂದಷ್ಟು ಚರ್ಚೆಗಳಾಗ್ತಿರುವಂತ ಈ ಬಗ್ಗೆ ಊಹಾಪೋರು ಯಾರಿಂದ ಏನಾಗೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ನಾವು ಮಾಡಿರ್ತಕ್ಕಂಥ ಮ್ಯಾಂಡೇಟ್ನಲ್ಲಿ ಹೇಳಿರ್ತಕ್ಕಂಥ ಕೆಲಸಗಳನ್ನು ಇನ್ನೂ ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಿದ್ದೇವೆ. ಜನ ನಂಬ್ಕೊಂಡು ನಮಗೆ ಮತ ಹಾಕ್ತಾರೆ. ಸುಮ್ಮನೆ ವಿರೋಧ ಪಕ್ಷಿದ್ರು ಊಹಾಪೋಹಗಳು ಅದೇನಾಗೋದಿಲ್ಲ. ಕಾಂಗ್ರೆಸ್ ಈ ಬಾರಿ ಸಂಪುಟದಲ್ಲಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಚರ್ಚೆ ಆಗ್ತಿದೆ. ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ನಿರ್ಧಾರ ಮಾಡ್ತಾರೆ. DK ಶಿವಕುಮಾರ್ ಅವರು ನಿರ್ಧಾರ ತೆಗೆದುಕೊಳ್ತಾರೆ. ಎಲ್ಲವೂ ಕೂಡ ಕರೆಕ್ಟ್ ಆದಾಗ ಪ್ರಮಾಣ ವಚನ ಯಾವಾಗ ಆಗಬಹುದು ಅಂತ ಅನ್ಸುತ್ತೆ? ಪ್ರಮಾಣ ವಚನ ಕೂಡ ನಾಳೆ ಸಮಯ ನಿಗದಿ ಮಾಡಿ ಅದನ್ನು ಕೂಡ ಗವರ್ನರ್ ಹತ್ರ ಹೋಗಿ ಸಮಯ ನಿಗದಿ ಮಾಡಿ ತಿಳಿಸ್ತಾರೆ. ನಾಳೆ ಗೊತ್ತಾಗ್ತದೆ. ಇವಿಷ್ಟು ಕಾಂಗ್ರೆಸ್ನ ಶಾಸಕರಾದಂತಹ ಅಲ್ಲಮ ಪ್ರಭು ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅಶ್ವಥ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.